ಸುಹಾಸಿನಿಯಲ್ಲಿ ನಾವು ಆಸನಗಳನ್ನ ನೋಡಿದ್ವಿ, ಜೊತೆಗೆ ಪ್ರಾಣಾಯಾಮವನ್ನ ಕೂಡ ಕಲ್ತ್ವಿ. ಈಗ ಯೋಗ ನಿದ್ರೆಯನ್ನ ಕಲಿಯುವಂತ ಸಮಯ. ಹಾಗಿದ್ರೆ ಏನಿದು ಯೋಗ ನಿದ್ರೆ, ಯಾವ ರೀತಿ ಇದು ಸಹಾಯ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಹರಿಹರ ಅವರೇ, ಇವಾಗ ಯೋಗ ನಿದ್ರೆ ಮಾಡುವಂಥದ್ದು ಅಂದ್ರೆ ಶವಾಸನದ ಬದಲಿಗೆ ಯೋಗ ನಿದ್ರೆ ಕೂಡ ಮಾಡ್ಬೋದು ಅಂತೀರಿ. ಸೊ ಆದ್ರೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ? ಓಕೆ, ಸೊ ಯೋಗ ನಾರ್ಮಲಿ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಫಸ್ಟ್ ನೀವು ಆಸನ ಮಾಡಿ, ಪ್ರಾಣಾಯಾಮ ನೀವು ಯಾವುದಾದ್ರೂ ಮಾಡ್ಬೋದು. ಪ್ರಾಣಾಯಾಮ ನಾಡಿ ಶೋಧ ಮಾಡ್ಬೋದು, ಇಲ್ಲ ಕಪಾಲಭಾತಿ ಮಾಡ್ಬೋದು, ಇಲ್ಲ ಶೀತಲಿ ಮಾಡ್ಬೋದು. ಅದಾದಮೇಲೆ ಕೊನೆಯಲ್ಲಿ ಯಾವಾಗಲೂ ನೀವು ಶವಾಸನ ಇಲ್ಲ ಯೋಗ ನಿದ್ರೆ ಮಾಡಲೇಬೇಕು. ಓಕೆ, ಯಾಕಂದರೆ ನಿಮ್ಮ ಬಾಡಿ ಎಲ್ಲ ಕಡೆ ವೈಟಲ್ ಎನರ್ಜಿ ಪಾಸ್ ಆಗಿರುತ್ತೆ. ಪ್ರಾಣ ಅಂತ ಹೇಳ್ತೀವಿ. ನಿಮ್ಮೆಲ್ಲ ನಾಡಿಗಳಲ್ಲಿ ಆ ಪ್ರಾಣ ಎಲ್ಲೆಲ್ಲಿ ನಿಮಗೆ ಬ್ಲಾಕೇಜಸ್ ಇರುತ್ತೋ ಅದನ್ನೆಲ್ಲ ಓಪನ್ ಮಾಡಿರುತ್ತೆ. ಬಟ್ ಅದು ನೀವು ಕೊನೆಯಲ್ಲಿ ಬಾಡಿನ ಕೂಲ್ ಮಾಡಿ ನಾರ್ಮಲ್ ಟೆಂಪರೇಚರ್ ನೀವು ತರಬೇಕಂತಂದರೆ ಯೋಗ ನಿದ್ರಾನು ಮಾಡ್ಬೋದು, ಇಲ್ಲ ಶವಾಸನ ಮಾಡ್ಬೋದು. ಸೊ ಇವಾಗ ಯೋಗ ನಿದ್ರೆ ಮಾಡೋಣ. ತಲೆನ ಪೂರ್ವಕ್ಕಿಟ್ಟು ಮಲ್ಕೋಬೇಕು ಯಾವಾಗಲೂ. ಮಲ್ಕೊಳ್ಳಿ. ನೀವು ಕಾಲನ್ನ ಯಾವಾಗಲೂ ಸ್ವಲ್ಪ ನಿಮ್ಮ ಸೊಂಟದ ಡಿಸ್ಟೆನ್ಸ್ ವೈಡ್ಗಿಟ್ಟು ಟೋನ ಹೊರಗಡೆ ಬಿಡಬೇಕು. ಎಸ್, ನಿಮ್ಮ ಹಿಪ್ ಮಸಲ್ ಇದು ಸೊಂಟ ರಿಲ್ಯಾಕ್ಸ್ ಆಗಬೇಕು. ಕೈನ ಸೈಡಲ್ಲಿ ಇಡಿ, ನಿಮ್ಮ ಪಾಮ್ ಮೇಲೆ ಫೇಸ್ ಆಗಿರಬೇಕು. ಫಿಂಗರ್ಸ್ ನಾವು ಟೆನ್ಷನ್ ಇಟ್ಟು ಹಿಂಗೆ ಓಪನ್ ಮಾಡಬಾರ್ದು. ನ್ಯಾಚುರಲಿ ಕರ್ವ್ಡ್ ಅಂದರೆ ಅದು ಎಷ್ಟು ಏನು ಟೆನ್ಷನ್ ಇರಬಾರ್ದು. ಲೇಡೀಸ್ ಹೇರ್ ಕ್ಲಿಪ್ಸು, ಹೇರ್ ಬ್ಯಾಂಡ್ಸ್ ಏನೋ ತಲೆ ಚುಚ್ಚಂಗಿದ್ರೆ ರಿಲ್ಯಾಕ್ಸ್ ಮಾಡ್ಕೋಬೇಕು. ಸೊ ಕಾಲನ್ನ ಸ್ವಲ್ಪ ವೈಡ್ ಇಡಿ ಇನ್ನು. ಸೊ ಯೋಗ ನಿದ್ರೆ ಮಾಡುವಾಗ ಬೇಸಿಕ್ಲಿ ಏನೂ ಸೌಂಡು ಡಿಸ್ಟರ್ಬೆನ್ಸ್ ಇರಬಾರ್ದು. ಮನೆಯಲ್ಲಿ ಅಕ್ಕಪಕ್ಕ ಯಾರು ಇರ್ತಾರೆ ಬರೋರು ಅಂಥವ್ರು ಇರಬಾರ್ದು. ಸೊ ಮ್ಯೂಸಿಕ್ ಆದರೆ ಹಾಕೋಬೋದು ನೀವು. ಓಕೆ, ಸೊ ಬಹಳ ಚಳಿ ಇದ್ದರೆ ಫ್ಯಾನ್ ಇದ್ದರೆ ಫ್ಯಾನ್ ಆಫ್ ಮಾಡಿಬಿಡ್ಬೇಕು. ಸೊ ಏನು ಡಿಸ್ಟರ್ಬ್ ಆಗಬಾರ್ದು. ಬೇಸಿಕ್ಲಿ ನೀವು ಯೋಗ ನಿದ್ರೆ ಮಾಡುವಾಗ ಯಾರಾದ್ರು ಬಂದು ತಟ್ಟೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ಬಿಕಾಸ್ ನೀವು ಒಬ್ಬರೇ ಮಾಡೋದ್ರಿಂದ. ಸೊ ಫಸ್ಟ್ ಇಲ್ಲಿ ಒಂದು ಸಣ್ಣ ಫೆದರ್ನ ನಿಮ್ಮ ಶರೀರನ ಮುಟ್ಟಿದ್ರೆ ಯಾವ ಥರ ಒಂದು ಫೀಲ್ ಆಗುತ್ತೋ ಆ ಥರ ನಾನು ನಿಮ್ಮ ಒಂದೊಂದು ಭಾಗ ಅಂಗನ ಹೇಳ್ಕೊಂಡು ಬರ್ತೀನಿ. ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲಿಗೆ ಹೋಗಬೇಕು. ಸೊ ಒಂದು ಫೆದರಲ್ಲಿ ನಿಮಗೆ ಆ ಪಾಯಿಂಟಲ್ಲಿ ಮುಟ್ಟಿದ್ರೆ ಯಾವ ಥರ ಒಂದು ಫೀಲ್ ಆಗುತ್ತೋ ಆ ಥರ ಒಂದು ಇದು. ಸೊ ಓಕೆ, ಕಣ್ಣು ಮುಚ್ಕೊಂಡು 3 ಸರಿ ಓಂ ಅಂತ ಹೇಳ್ಕೋಬೇಕು. ಜಸ್ಟ್ ರಿಲ್ಯಾಕ್ಸ್ ಮಾಡಿ 3 ಸರಿ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಜೋರಾಗಿ ಹೇಳಬೇಕು ಅಂತಿಲ್ಲ. ಸೊ ನಿಮ್ಮ ಪೂರ್ತಿ ಗಮನ ಉಸಿರು ಮೇಲೆ ಹೋಗಲಿ. ಉಸಿರು ಹೇಳ್ಕೊಂಡು ಹಾಗೆಯೇ ಉಸಿರು ಬಿಡ್ತಾರೆ. ನಿಮ್ಮ ಗಮನ ಫಸ್ಟ್ ರೈಟ್ ಥಂಬ್ಗೆ ಹೋಗಬೇಕು. 4 ಫಿಂಗರ್, right middle finger, ring finger, little finger, palm, right wrist, forearms, elbow, upper arm, shoulders, right chest, abdomen, right hip to your thighs, right knee, your calf muscle, your heel, your toes. Take your awareness to your left thumb, forefinger, ring finger, little finger, right forearms, upper arm, left shoulders, left chest, abdomen, left hip, left thighs, left knee, shin, ankle, left big toes. As we move back, ನಿಮ್ಮ ಶರೀರದ ಹಿಂದೆ ಭಾಗದ ಕಡೆ ಹೋಗೋಣ. heel, calf muscle, thighs, your back, upper back, shoulder blades, neck, back of your head, your forehead, right eyes, left eyes, right eyebrow, left eyebrow, right temple, left temple, tip of your nose, nose bridge, right nostril, left nostril, upper lip, lower lip, upper jaw, lower jaw, tip of your tongue, upper palate, lower palate, chin,
your cheeks, front of your neck, your chest, your ribs, down to your navel. ಸೊ ಹಾಗೆ ನಿಮ್ಮ ಗಮನ ನಿಮ್ಮ ಉಸಿರಾಡೋದ್ರ ಮೇಲೆ ಬರಲಿ. ನೀವು ಉಸಿರು ಹೇಳ್ಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರಬೇಕು. ಹಾಗೆ ಉಸಿರು ಬಿಡ್ತಾ ಹೊಟ್ಟೆನ ಹಂಗೆ ಒಳಗೆ ಹೇಳ್ಕೊಳ್ಳಿ. ಹಾಗೆ ಒಂದು 3-5 ಸರಿ ಮಾಡಿ ಮೆತ್ತಗೆ ನಿಮ್ಮ ಕಣ್ಣು ತೆಗೀರಿ. ಮೆತ್ತಗೆ ಆಗಿ ಬರಬೇಕು. ಸೊ ಇದನ್ನು ನಾರ್ಮಲಿ ಒಂದು ಲೈಟ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿಟ್ಟು ಸೇಮ್ ಪ್ಯಾಟರ್ನ್ ಸ್ಪೀಡಲ್ಲಿ ಹೋಗಬೇಕು. ಇದು ನಮ್ಮ ಸೆನ್ಸ್ ಆರ್ಗನ್ಸ್ ಬಗ್ಗೆ ನಾವು ಜಾಸ್ತಿ ಟೈಮ್ ಕೊಡ್ತೀವಿ. ಅದಕ್ಕೆ ಕಾರಣ ಇದೆ. ನಿಮ್ಮ ಬ್ರೈನಲ್ಲಿ ಜಾಸ್ತಿ ಭಾಗ ನಿಮ್ಮ ಸೆನ್ಸ್ ಆರ್ಗನ್ಸಿಗಿರುತ್ತೆ. ಸೊ ನೀವು ಆದಷ್ಟು ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ನೀವು ಅದರ ರಿಲ್ಯಾಕ್ಸ್ ಆದರೆ ನಿಮ್ಮ ಶರೀರ ಆಟೋಮೆಟಿಕ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ನಿಮ್ಮ ಶರೀರ ರಿಲ್ಯಾಕ್ಸ್ ಆದರೆ ಮಲಗಿಬಿಡಬಾರ್ದು. ಯೋಗ ನಿದ್ರಾ ಅಂದರೆ ನಿದ್ದೆ ಮಾಡೋದಲ್ಲ. ಸೊ ನಿಮ್ಮ ಶರೀರ ಮಲಗಿದೆ, ಬಟ್ ನಿಮ್ಮ ಮೈಂಡ್ ಎಚ್ಚರ ಇರುತ್ತೆ. ಮನಸ್ಸನ್ನು ಎಚ್ಚರಗೊಳಿಸಿ ಇಡೀ ಬಾಡಿನ ರಿಲ್ಯಾಕ್ಸ್ ಮಾಡುವಂಥದ್ದು ಆಸನ ಇದೆಲ್ಲ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಇಡೀ ಬಾಡಿಯನ್ನ ಯೋಗ ನಿದ್ರಾ ಮಕ್ಕಳಿಗೆ ಭಾಳ ಹೆಲ್ಪ್ ಆಗುತ್ತೆ. ಈಗ ಓದೋ ಅಂತ ಈಗ ಕಾನ್ಸಂಟ್ರೇಷನ್ ಬರಲ್ಲ ಅಂತಾರೆ. ನಾವು ಓದುತ್ತಾ ಇದ್ದೀನಿ ಅರ್ಥ ಆಗಲ್ಲ ನನಗೆ, ಅವಾಗ ಯೋಗ ನಿದ್ರಾ ಪ್ರಾಕ್ಟೀಸ್ ಮಾಡಿದ್ರೆ ಜಾಸ್ತಿ ಅವ್ರಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಅಂದ್ರೆ ಇದನ್ನ ಯಾರು ಒಬ್ರು ಗುರುಮುಖೇನ ಅವ್ರು ಹೇಳ್ತಾ ಇರುವಾಗಲೇ ಮಾಡ್ಬೇಕು ಅಥವಾ ಅವರೇ? ಇಲ್ಲ, ಇದಕ್ಕೆ CDs ಸಿಗುತ್ತೆ. ಇದನ್ನ ಹೇಳ್ಬೇಕಂದ್ರೆ ಯೋಗ ನಿದ್ರಾನೇ ಬರೀ 15 ನಿಮಿಷ 20 ನಿಮಿಷವರೆಗೂ ಹೋಗುತ್ತೆ. ಸೊ ಬಹಳ ಸ್ಲೋ ಆಗಿ ಬಟ್ ಸೇಮ್ ಪ್ಯಾಟರ್ನಲ್ಲಿ ಒಂದು ಮ್ಯೂಸಿಕ್ ಇಟ್ಟು ಸೈಲೆಂಟಾಗಿ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಒಳ್ಳೆ ಪ್ರಾಕ್ಟೀಸ್. ಎಲ್ಲ ಒಂದು ಸ್ಟೇಜಸ್ನ ಕಲಿಸ್ಕೊಟ್ರಿ, ಒಂದು ರೀತಿಯಲ್ಲಿ ಬ್ಯಾಕ್ ಕೇಕ್ ಪ್ರಾಬ್ಲಮ್ ಏನಿದೆಯೋ ಅದಕ್ಕೆ ಆಸನಗಳನ್ನ ಕಲಿಸ್ಕೊಟ್ರಿ, ಪ್ರಾಣಾಯಾಮ ಉಸಿರಾಟಕ್ಕೆ ಕಲಿಸ್ಕೊಟ್ರಿ, ಜೊತೆಗೆ ಒಂದು ನೆಮ್ಮದಿ ಶಾಂತಿ ಜೊತೆಗೆ ಒಂದು ಏಕಾಗ್ರತೆನ ಕೊಡುವಂಥ ಯೋಗ ನಿದ್ರೆ ಕಲಿಸ್ಕೊಟ್ರಿ. ಸೊ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೀಕ್ಷಕ. ಓಕೆ, ಒಟ್ಟಿನಲ್ಲಿ ವೀಕ್ಷಕರೇ ನೋಡಿದ್ರಿ ಇವತ್ತು ನೀವು ಎಲ್ಲ ಹಂತವಾಗಿ ಎಲ್ಲ ಹಂತಗಳಲ್ಲಿ ಯೋಗ ಪ್ರಾಣಾಯಾಮ ಆಸನ ಎಲ್ಲದರಿಂದ ಏನೆಲ್ಲ ಲಾಭ ಇರುತ್ತೆ ಅಂತ ತಿಳ್ಕೊಂಡ್ರಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.